ಇದ್ದವರು ಮುಂದೆ ಬರಲಿ ಅನ್ನೋದಕ್ಕೋಸ್ಕರ ಕ್ರೀಡಾಂಗಣ ಮಾಡ್ತಾರೆ. ಟಿ ನರಸೀಪುರ ಜನತೆಗೆ ಒಳ್ಳೇದಾಗೋದು. ಮತ್ತೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿಲ್ಕ್ ಫ್ಯಾಕ್ಟ್ರಿ ಏನಿದೆ ಅದನ್ನು ಮುಚ್ಚುವಂಥ ಪ್ರಮೇಯನೇ ಬರಲ್ಲ. ಅದು ಗೌರ್ಮೆಂಟ್ ಫ್ಯಾಕ್ಟ್ರಿ. ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಟಿ ನರಸೀಪುರ ಜನಕ್ಕೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ. ಅಂಥ ಫ್ಯಾಕ್ಟ್ರಿ ಮುಚ್ಚಿ ನಾವ್ಯಾತಕ್ಕೆ ನಮ್ಮ ಜನಕ್ಕೆ ಇದು ಮಾಡೋಣ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಮುಂದೆ ರಾಜಕೀಯವಾಗಿ. ಸೊ ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮುಚ್ಚುವಂಥ ಪ್ರಮೇಯ ಏನಿಲ್ಲ. ಆದರೂ ಕೂಡ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಸಿಲ್ಕ್ ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ ಹಾಗೆ ಹೀಗೆ. ಅಫ್ಕೋರ್ಸ್ ಅವ್ರು ಏನಾದ್ರು ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಿರ್ತಾರೆ, ಬಟ್ ಅಧಿಕಾರಿಗಳು ಎಲ್ಲ ಕಡೆ ಹುಡುಕಿ ಆ ಟೆಕ್ನಿಕಲ್ ಪಾಯಿಂಟ್ಸ್ ಇವ್ರು ಏನು ತಕರಾರು ಹೇಳ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದು ಸೂಕ್ತವಾದ ಜಾಗ ಅಂತೇಳಿ ವರದಿ ಕೊಟ್ಟರು. ಹಾಗಾಗಿ ಇಲ್ಲೇ ನಾವು ಕ್ರೀಡಾಂಗಣ ಮಾಡ್ತಿರೋದು. ಆದಾಗ್ಯೂ ಕೂಡ ಅವ್ರಿಗೆ ಇನ್ನೂ ಏನಾದರೂ ಅನುಮಾನಗಳಿದ್ರೆ, ಸಂದೇಹಗಳಿದ್ರೆ ಬರಲಿ, ನಾವು ಅದನ್ನ ಬಗೆಹರಿಸಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ನಾವು ಕ್ರೀಡಾಂಗಣ ಇದ್ದವರು ಮುಂದೆ ಬರಲಿ ಅನ್ನೋದಕ್ಕೋಸ್ಕರ ಕ್ರೀಡಾಂಗಣ ಮಾಡ್ತಾರೆ. ಟಿ ನರಸೀಪುರ ಜನತೆಗೆ ಒಳ್ಳೇದಾಗೋದು. ಮತ್ತೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ಸಿಲ್ಕ್ ಫ್ಯಾಕ್ಟ್ರಿ ಏನಿದೆ ಅದನ್ನು ಮುಚ್ಚುವಂಥ ಪ್ರಮೇಯನೇ ಬರಲ್ಲ. ಅದು ಗೌರ್ಮೆಂಟ್ ಫ್ಯಾಕ್ಟ್ರಿ. ನಮ್ಮ ಫ್ಯಾಕ್ಟ್ರಿಯಿಂದ ನಮ್ಮ ಟಿ ನರಸೀಪುರ ಜನಕ್ಕೆ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿದೆ. ಅಂಥ ಫ್ಯಾಕ್ಟ್ರಿ ಮುಚ್ಚಿ ನಾವ್ಯಾತಕ್ಕೆ ನಮ್ಮ ಜನಕ್ಕೆ ಇದು ಮಾಡೋಣ, ಅದರಿಂದ ನಮಗೆ ತೊಂದರೆ ಆಗುತ್ತೆ ಮುಂದೆ ರಾಜಕೀಯವಾಗಿ. ಸೊ ಸಿಲ್ಕ್ ಫ್ಯಾಕ್ಟ್ರಿಯನ್ನು ಮುಚ್ಚುವಂಥ ಪ್ರಮೇಯ ಏನಿಲ್ಲ. ಆದರೂ ಕೂಡ ಕೆಲವರು ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ, ಸಿಲ್ಕ್ ಫ್ಯಾಕ್ಟ್ರಿ ಮುಚ್ಚಿಬಿಡ್ತಾರೆ ಹಾಗೆ ಹೀಗೆ. ಅಫ್ಕೋರ್ಸ್ ಅವ್ರು ಏನಾದ್ರು ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳ್ತಿರ್ತಾರೆ, ಬಟ್ ಅಧಿಕಾರಿಗಳು ಎಲ್ಲ ಕಡೆ ಹುಡುಕಿ ಆ ಟೆಕ್ನಿಕಲ್ ಪಾಯಿಂಟ್ಸ್ ಇವ್ರು ಏನು ತಕರಾರು ಹೇಳ್ತಾರೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇದು ಸೂಕ್ತವಾದ ಜಾಗ ಅಂತೇಳಿ ವರದಿ ಕೊಟ್ಟರು. ಹಾಗಾಗಿ ಇಲ್ಲೇ ನಾವು ಕ್ರೀಡಾಂಗಣ ಮಾಡ್ತಿರೋದು. ಆದಾಗ್ಯೂ ಕೂಡ ಅವ್ರಿಗೆ ಇನ್ನೂ ಏನಾದರೂ ಅನುಮಾನಗಳಿದ್ರೆ, ಸಂದೇಹಗಳಿದ್ರೆ ಬರಲಿ, ನಾವು ಅದನ್ನ ಬಗೆಹರಿಸಿ ಅವ್ರನ್ನೂ ಕನ್ವಿನ್ಸ್ ಮಾಡಿ ನಾವು ಕ್ರೀಡಾಂಗಣ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.